ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಉಕ್ಕು ಮತ್ತು ಸ್ಟೀಲು ಖಾತೆ, ಮತ್ತೊಂದು ದೊಡ್ಡ ಮೇಜರ್ ಕೈಗಾರಿಕೆ ಇಂಡಸ್ಟ್ರೀಸು ಖಾತೆ ಸಚಿವರಾಗಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಬಾರಿಗೆ ಆಗಮಿಸ್ತಾ ಇದ್ದಾರೆ. ಇಡೀ ರಾಜ್ಯದ ಜನರಲ್ಲಿ ಒಂದು ಸಂಚಲನವನ್ನು ಮೂಡಿಸಿದ್ದಾರೆ. ನರೇಂದ್ರ ಮೋದಿಯವರು ಅವ್ರ ಮೇಲೆ ಅಪಾರವಾದಂಥ ವಿಶ್ವಾಸ, ನಂಬಿಕೆಯನ್ನು ಇಟ್ಟು ಕರ್ನಾಟಕ ರಾಜ್ಯಕ್ಕೆ 5 ಜನ ಸಚಿವರನ್ನು ಮಾಡೋದ್ರ ಜೊತೆಗೆ ಒಳ್ಳೆಯ ಖಾತೆಗಳನ್ನು ಕೂಡ ನೀಡಿದ್ದಾರೆ. ಅದರಲ್ಲೂ ಏನು ಇದುವರೆಗೂ ಕೂಡ ಜನತಾದಳ ಪಕ್ಷ ಮುಗದೇ ಹೋಯಿತು. ಜನತಾದಳ ಪಕ್ಷ ಇರ್ತಕ್ಕಂಥ 19 ಶಾಸಕರು 13 ಜನ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಬಿಡ್ತಾರೆ. ಇದೆಲ್ಲವನ್ನು ಕೂಡ ಏನು ಚರ್ಚೆ ಮಾಡ್ತಾಯಿದ್ರು, ಪ್ರಯತ್ನ ಮಾಡ್ತಾಯಿದ್ರು, ಅದೆಲ್ಲಕ್ಕೂ ಕೂಡ ತೆರೆ ಬಿದ್ದಿದೆ. JDS ಪಕ್ಷ ಧೂಳಿನಿಂದ ಮತ್ತೆ ಪದೇ ಪದೇ ಮೇಲ್ ಬರ್ತಕ್ಕಂಥದ್ದನ್ನು ಸನ್ಮಾನ್ಯ HD ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾಗ ಅವರು 10 ತಿಂಗಳಿಗೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ತೆಗೆದಾಗ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಹೇಳಿದರು, ಈ ಧೂಳಿನಿಂದ ಮತ್ತೆ ಫೆನಿಕ್ಸನ್ ರೀತಿ ಮತ್ತೆ ಎದ್ದು ಬರ್ತೇನೆ ಅಂತೇಳಿ ದೇವೇಗೌಡರು ಹೇಳಿದರು. ಇದು ಜನತಾದಳ ಎಂದಿಗೂ ಕೂಡ ಮುಗಿಯೋ ಪಕ್ಷ ಅಲ್ಲ. ಯಾವಾಗಲೂ ಕೂಡ ರೈತರಿಗೋಸ್ಕರ, ಬಡವರಿಗೋಸ್ಕರ, ಮಹಿಳೆಯರಿಗೋಸ್ಕರ, ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಒಂದು ಪ್ರಾದೇಶಿಕ ಪಕ್ಷ ಉಳಿದಿರ್ತಕ್ಕಂಥದ್ದು ದೇವೇಗೌಡರು, ಜಯಪ್ರಕಾಶ್ ನಾರಾಯಣರವರ ಆಶೀರ್ವಾದದೊಡನೆ, ಮಾರ್ಗದರ್ಶನದೊಡನೆ ಈ ಪಕ್ಷವನ್ನು ಏನು ಕಟ್ಟು ಉಳಿಸಿದ್ದಾರೆ. ಈ ಪಕ್ಷ ಜನರಿಗೆ ಪ್ರೀತಿ ಪಾತ್ರವಾದಂಥ ಒಂದು ಪಕ್ಷ, ಜನರಿಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಪಕ್ಷ. ಉಳಿದಿರ್ತಕ್ಕಂಥವು ನ್ಯಾಷನಲ್ ಲೆವೆಲಲ್ಲಿ ಇದ್ದರೆ ನಮ್ಮದು ರಾಜ್ಯ ಮಟ್ಟದಲ್ಲೇ ಎಲ್ಲ ನಿರ್ಣಯಗಳನ್ನು ಕೈಗೊಳ್ತಕ್ಕಂಥ ಒಂದು ಅಧಿಕಾರ ಇರ್ತಕ್ಕಂಥ ಈ ಪಕ್ಷಕ್ಕೆ, ಅದರಲ್ಲೂ HD ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಖಾತೆಯನ್ನು ಕೊಟ್ಟು ನರೇಂದ್ರ ಮೋದಿಯವರು ಶಕ್ತಿಯನ್ನು ತುಂಬಿದ್ದಾರೆ. ಆ ಶಕ್ತಿ ಕರ್ನಾಟಕ ರಾಜ್ಯಕ್ಕೆ, ಅದರಲ್ಲೂ JDS ಪಕ್ಷಕ್ಕೆ, ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ ಒಂದು ಶಕ್ತಿ ಬಂದಿದೆ. ಎಲ್ಲರಿಗೂ ಕೂಡ ಒಂದು ಚಿಗುರು ಬಂದಂಗೆ ಆಗಿದೆ. ಮಳೆ ಬಂದು ಇಷ್ಟು ದಿವಸ ಭೀಕರ ಬರಗಾಲ ಇತ್ತು, ಈಗ ಮಳೆ ಬಂದಿದೆ. ಎಲ್ಲ ಕಡೆ ಹಸಿರಿನ ವಾತಾವರಣ ಇರೋ ರೀತಿ ಜನರ ಮನಸ್ಸಲ್ಲೂ ಕೂಡ ಒಂದು ಸಂತೋಷದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಸರ್, ಈಗ ಒಂದು ಕಡೆ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋದಾಗ ಇಲ್ಲಿ ಸಾಕಷ್ಟು JDSನ ಪುಟ್ಗೆಡಿಸಂತ ಕೆಲಸ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಮುಂದೆ ಯಾರು ನಡೆಸ್ತಾರೆ ಈಗ ರಾಜ್ಯದಲ್ಲಿ? HD ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅವರು ಸಚಿವರಾಗಿದ್ದ ಕೂಡಲೇ ಕರ್ನಾಟಕ ರಾಜ್ಯವನ್ನು ಸಂಪೂರ್ಣವಾಗಿ ಮರಿತಕ್ಕಂಥ ಪ್ರಶ್ನೆ ಇಲ್ಲ. ಆ ಅಧಿಕಾರವನ್ನು ಬಳಸ್ಕೊಂಡು ಈ ಪಕ್ಷವನ್ನು ಇನ್ನೂ ಹೆಚ್ಚಿನ ಶಕ್ತಿಯುತವಾಗಿ ಕಟ್ತಕ್ಕಂಥದಕ್ಕೆ ಒಂದು ಶಕ್ತಿ ಬಂದಿದೆ. ಅವರ ಮಾರ್ಗದರ್ಶನದಲ್ಲೇ ಈ ಪಕ್ಷ ನಡೆಯುತ್ತೆ. ಚನ್ನಪಟ್ಟಣದಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತ ಯಾರು ನಿಲ್ತೀರಿ ಸರ್? ಅದೆಲ್ಲವನ್ನು ಕೂಡ ಅವರು 3-4 ದಿನಗಳಿಂದ ಜನರ ಒಂದು ಒತ್ತಡ ಜಾಸ್ತಿ ಆಗಿದೆ. ಅದು ಯಾವುದನ್ನು ಕೂಡ ಮಾತಾಡಲಿಕ್ಕಾಗಿಲ್ಲ. ಇಲ್ಲೇ ಇರ್ತಾರೆ. ಇನ್ನೂ ಇವತ್ತು, ನಾಳೆ ಶನಿವಾರ, ಭಾನುವಾರ, ಸೋಮವಾರ 4 ದಿನಗಳ ಕಾಲ ರಾಜ್ಯದಲ್ಲಿ ಇರ್ತಾರೆ. ಅವ್ರ ಜೊತೆ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ನಾನು ರಾಜಕಾರಣದಲ್ಲೇ ಮುಂದುವರಿತೀನಿ, ಸಿನಿಮಾ ಮಾಡಲ್ಲ ಅಂತೇಳಿ ನಿಖಿಲ್ ಅವರು ಹೇಳಿದ್ರು. ಹೀಗಾಗಿ ನಿಖಿಲ್ ಅವರು ಅವಕಾಶ ಇದೆಯಾ? ನಿಖಿಲ್ ಅವರು ಸಿನಿಮಾ ಬಿಟ್ಟು ಭಾಳ ದಿವಸ ಆಗಿದೆ. ಅವರು ರಾಜ್ಯದ ಯುವ ಜನತಾದಳದ ಅಧ್ಯಕ್ಷರಾಗೇ ಇದ್ದಾರೆ. ಪಕ್ಷ ಸಂಘಟನೆಯಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೂಡ ಹೆಚ್ಚಿನ ಶಕ್ತಿ, ಹೆಚ್ಚಿನ ಕಾರ್ಯ ಜವಾಬ್ದಾರಿ ಬರುತ್ತೆ. ಅವ್ರಿಗೆ ಅನುಭವ ಆಗಿದೆ. ರಾಮನಗರದಲ್ಲಿ ಸೋತ ಅನುಭವ ಆಗಿದೆ. ಮಂಡ್ಯದಲ್ಲಿ ಲೋಕಸಭೆಯಲ್ಲಿ ಸೋತ ಅನುಭವ ಆಗಿದೆ. ಮಂಡ್ಯದಲ್ಲಿ ಅವ್ರ ತಂದೆ ಕುಮಾರಸ್ವಾಮಿಯವ್ರನ್ನ ಗೆಲ್ಲಿಸೋ ಮೂಲಕನೂ ಕೂಡ ಅವ್ರಿಗೆ ಎಲ್ಲ ರೀತಿಯ ಅನುಭವಗಳಾಗಿರೋದ್ರಿಂದ
ಈ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಒಂದು ಶಕ್ತಿ ಅವ್ರಿಗಿದೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ನಿಖಿಲ್ ಕುಮಾರಸ್ವಾಮಿ ಅವರಿಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.